ನಮಸ್ಕಾರ ನನ್ನ ಕುಟುಂಬದವರೇ, ನಿಮಗೆಲ್ಲರಿಗೂ ಹನುಮಾನ್ ಸಂದೇಶ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತನ ಕೋರ್ತಿದ್ದೀನಿ. ಶ್ರೀರಾಮ ಹಾಗೂ ಹನುಮಾನ್ಜಿಯ ಕೃಪೆ, ಆಶೀರ್ವಾದ ಮತ್ತು ರಕ್ಷಣೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಎಂದು ನಾನು ಪ್ರಾರ್ಥಿಸ್ತಿದ್ದೇನೆ. ಯಾರಾದರೂ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ, ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇಂದಿನ ನಮ್ಮ ಟಾಪಿಕ್, ಅವರು ಈಗ ನಿಮ್ಮನ್ನು ಮಿಸ್ ಮಾಡ್ಕೋತಿದ್ದಾರೆಯೇ ಎಂಬ ವಿಷಯದ ಬಗ್ಗೆ. ನಿಮ್ಮ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿ ಇರಬಹುದು, ಅಥವಾ ನಿಮ್ಮ ಸ್ನೇಹಿತರಾಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ಸ್ಗಳಾಗಿರಬಹುದು, ಅಥವಾ ನಿಮ್ಮ ಕುಟುಂಬದವರು, ಅಥವಾ ನಿಮ್ಮ ತೀರಾ ಹತ್ತಿರ ಸಂಬಂಧದವರು. ಈಗ ಮಾತುಕತೆ ಕಡಿಮೆಯಾಗಿರಬಹುದು, ಅವರೊಂದಿಗೆ ನೀವು ದೂರ ಆಗಿರಬಹುದು, ಅಥವಾ ಯಾವುದೋ ಕಾರಣಕ್ಕೆ ನೀವು ಅವರೊಂದಿಗಿನ ಸಂಬಂಧವನ್ನು ಬಿಟ್ಟಿರಬಹುದು. ಇಂತಹ ಸಂದರ್ಭದಲ್ಲಿ ಅವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾರೆಯೇ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡುತ್ತದೆ. ಹಾಗಾಗಿ ಇಂದಿನ ದಿನ ಹನುಮಾನರು ಕಾರ್ಡ್ನ ಮೂಲಕ ನಿಮ್ಗೆ ಏನು ಸೂಚನೆಯನ್ನು ಕೊಡ್ತಿದ್ದಾರೆ ಅಂತ ನೋಡೋಣ. ಅವರು ನಿಮಗೆ ಯಾವ ರೀತಿಯಲ್ಲಿ ಮಿಸ್ ಮಾಡ್ಕೋತಿದ್ದಾರೆ, ಅವರು ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದಾರಾ ಇಲ್ವಾ ಅನ್ನೋದನ್ನು ನೋಡೋಣ. ಇದು ಕೇವಲ ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಮೊದಲಿಗೆ ನೀವು 2 ಸೆಕೆಂಡ್ಸ್ ಕಣ್ಣು ಮುಚ್ಚಿ ಶ್ರೀರಾಮ ಹಾಗೂ ಹನುಮಾನರ ಧ್ಯಾನವನ್ನು ಮಾಡಿ. ನೀವು ಮಿಸ್ ಮಾಡ್ಕೋತಿರುವಂತಹ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ಅವರು ನಿಮ್ಮ ಸ್ನೇಹಿತರೇ ಆಗಿರಬಹುದು, ಅಥವಾ ನಿಮ್ಮ ಬಂಧುಗಳೇ ಆಗಿರಬಹುದು, ಅಥವಾ ನಿಮ್ಮ ಪ್ರೀತಿ ಪಾತ್ರರೇ ಆಗಿರಬಹುದು. ಈಗ ನಾನು 5 ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ನೀವು ಮನಸ್ಸಿನಲ್ಲಿ ಒಂದು ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ. ನೋಡೋಣ ಹನುಮಾನರು ಅವರು ನಿಮ್ಮನ್ನು ಯಾವ ರೀತಿಯಲ್ಲಿ ಮಿಸ್ ಮಾಡ್ಕೋತಿದ್ದಾರೆ ಅಂತ ತಿಳಿಸ್ಕೊಡ್ತಾರೆ. ಮೊದಲಿನ ಕಾರ್ಡ್ ನೋಡೋಣ. ದ ಓಪನ್ ಚೆಸ್ಟ್. ಅವರು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಿದ್ದಾರೆ. ಅವರು ನಿಮಗೆ ತಿಳಿದಿರ್ಬೋದು, ಬರೀ ಪ್ರೀತಿ ಪಾತ್ರರೇ ಆಗಿರಲ್ಲ, ಸ್ನೇಹಿತರು ಕೂಡ ಜೀವಕ್ಕೆ ಜೀವ ಕೊಟ್ಟು ಪ್ರೀತಿಸ್ತಾರೆ. ಅದೇ ರೀತಿಯಲ್ಲಿ ಅವರು ಅವರ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ. ನಿಮ್ಮನ್ನು ಯಾವ ರೀತಿಯಲ್ಲಿ ಭೇಟಿ ಮಾಡಬೇಕು ಅಂತ ನೆನಪಿಸ್ಕೊತಾ ಇದ್ದಾರೆ. ಯಾವ ರೀತಿಯಲ್ಲಿ ಅವರ ಭಾವನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ಚಿಂತನೆ ಮಾಡ್ತಿದ್ದಾರೆ. ಹೇಳಿದರೆ ನೀವು ಯಾವ ರೀತಿಯಲ್ಲಿ ಅದನ್ನು ಸ್ವೀಕರಿಸ್ತೀರೋ ಇಲ್ವೋ ಅನ್ನೋದು ಕೂಡ ಅವರಲ್ಲಿ ಭಯ ಇದೆ. ಆದರೆ ಅವರು ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಆಗ್ತಿಲ್ಲ. ನೀವು ಅವರ ಭಾವನೆಗೆ ಯಾವ ರೀತಿಯಲ್ಲಿ ಸ್ಪಂದಿಸ್ತೀರೋ ಅನ್ನೋದಕ್ಕೋಸ್ಕರ ಭಯದಿಂದ ಅವರು ಸ್ವಲ್ಪ ದೂರನೇ ಇದ್ದಾರೆ. ನೋಡೋಣ, ಅವರು ಹೇಳಲಿಕ್ಕೆ ಬರ್ತಾರೆ. ಅವರು ನಿಮ್ಮ ರಿಯಾಕ್ಟ್ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಹೆದರ್ತಿದ್ದಾರೆ. ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಿದ್ದಾರೆ. ಈ ಕ್ಷಣದಲ್ಲಿ ಅವರು ಅವರ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ. ಮನಸ್ಸಿನಲ್ಲಿ ಯಾವ ರೀತಿ ಫೀಲಿಂಗ್ನ ಶೇರ್ ಮಾಡೋದು ನಿಮಗೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಫ್ರೆಂಡ್ಸ್,
ಈ ಕಾರ್ಡ್ ನೋಡೋಣ. ಸೂರ್ಯ ಸ್ಟೂಡೆಂಟ್. ನೋಡಿ, ಅವರು ನಿಮ್ಮೊಂದಿಗೆ ಇರ್ತಾರೆ. ಅವರು ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರೇ ಆಗಿರ್ಬೋದು, ಯಾರು ನಿಮ್ಮಲ್ಲಿ ಒಂದಷ್ಟು ಒಳ್ಳೆಯ ಗುಣಗಳನ್ನ ಅವರು ಕಳೀಲಿಕ್ಕೆ ಇಷ್ಟಪಡ್ತಿದ್ದಾರೆ. ನಿಮ್ಮಲ್ಲಿರೋ ಎಷ್ಟೋ ಗುಣಗಳು, ಎಷ್ಟೋ ರೀತಿಯ ಒಳ್ಳೆತನವನ್ನು, ಅಂದರೆ ನೀವು ಅವ್ರನ್ನ ಕೇರಿಂಗ್ ಮಾಡೋದಾಗಿರ್ಬೋದು ಅಥವಾ ಮನಸ್ಸಿನಿಂದ ಮತ್ತೊಬ್ಬರಿಗೆ ನೀವು ಸಹಾಯ ಮಾಡುವಂತಹ ಗುಣವನ್ನು ಅವ್ರು ಇಷ್ಟಪಟ್ಟಿರ್ಬೋದು. ಒಟ್ಟಿನಲ್ಲಿ ಅವರು ನಿಮ್ಮ ಹತ್ರ ಏನಾದರೂ ಒಂದಷ್ಟು ಕಲಿಬೇಕು ಅಂತ ಅಂದ್ಕೋತಾ ಇದ್ದಾರೆ. ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡ್ತಿದ್ದಾರೆ. ಏನಾದರೂ ಒಂದಷ್ಟು ಕಲಿತಾರೆ ನಾವು, ಅದು ನಿಮ್ಮೊಂದಿಗೆ ಅಂತ ಅವರು ಅಂದ್ಕೊಂಡಿದ್ದಾರೆ. ನಿಮ್ಮಲ್ಲಿ ಯಾವುದೋ ಒಂದು ಸೆಳೆತ ಅವರನ್ನು ಅಟ್ರ್ಯಾಕ್ಟ್ ಮಾಡ್ತಿದೆ. ಅದು ಅವರನ್ನು ತುಂಬಾ ಕಾಡ್ತಾ ಇದೆ. ನಿಮ್ಮಲ್ಲಿ ಯಾವುದೋ ಒಂದು ಒಳ್ಳೆಯ ಗುಣ ಇರಬಹುದು. ನೀವು ಅವರನ್ನು ತುಂಬ ಕೇರಿಂಗ್ ಮಾಡ್ಬೋದು, ಪ್ರೀತಿ ತೋರಿಸೋದು, ಯಾವುದೋ ಒಂದು ರೀತಿಯ ಸೆಳೆತ ಅವರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ಜೀವನದ ಕೊನೆವರೆಗೂ ನಿಮ್ಮೊಂದಿಗೆ ಜೊತೆಯಾಗಿ ಜೀವನ ಕಳೀಲಿಕ್ಕೆ, ನಿಮ್ಮೊಂದಿಗೆ ಒಂದಷ್ಟು ಪಾಠಗಳನ್ನ ಕಲಿಬೇಕು ಅಂತ ಇಲ್ಲಿ ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ ಗೆಳೆಯರೇ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. 3ನೇ ಕಾರ್ಡ್, ದ ಬರ್ನಿಂಗ್ ಟೈಲ್. ಅಂದರೆ ನೀವು ಅವರಿಗೆ ಯಾವುದೋ ಕಷ್ಟದಲ್ಲಿ ಅಥವಾ ಯಾವುದೋ ನೋವಿನಲ್ಲಿರ್ತಾರೆ, ಅವರಿಗೆ ನೀವು ತುಂಬ ಸಹಾಯನ ಮಾಡಿರ್ತೀರಾ ನೀವು ಅವರಿಗೆ. ಈಗ ಅದು ಹಣದ ಸಹಾಯ ಆಗಿರ್ಬೋದು, ಅಥವಾ ಜೀವನದಲ್ಲಿ ತುಂಬಾ ಬೇಸರಗೊಂಡಿರ್ತಾರೆ. ನೀವು ಅವರಿಗೆ ಮನಸ್ಸಿನಲ್ಲಿ ಧೈರ್ಯನ ತುಂಬಿರಬಹುದು, ಅಥವಾ ಕೆಲವೊಂದು ಕಷ್ಟಗಳಲ್ಲಿ, ನೋವುಗಳಲ್ಲಿ ನೀವು ಅವರಿಗೆ ಒಂದಷ್ಟು ಸಪೋರ್ಟನ್ನು ಮಾಡಿರ್ತೀರ. ಅಂತಹ ಪರಿಸ್ಥಿತಿಯನ್ನು ಇವಾಗ ಅವರು ಮೆಲುಕಾಗ್ತಾ ಇದ್ದಾರೆ. ಹೌದು, ನಿಮ್ಮೊಂದಿಗೆ ಇದ್ದಷ್ಟು ದಿನ ಅವರಿಗೆ ಕಷ್ಟಗಳನ್ನ ನೀವು ಬಗೆಹರಿಸಲಿಕ್ಕೆ ಸಹಾಯನ ಮಾಡಿರ್ತೀರ. ಅವರು ಸ್ನೇಹಿತರೇ ಆಗಿರ್ಬೋದು, ಅಥವಾ ನಿಮ್ಮ ಪ್ರೀತಿ ಪಾತ್ರರು, ಅಥವಾ ನಿಮ್ಮ ಕುಟುಂಬದವರೇ, ಎನಿ ಒನ್ ಪರ್ಸನ್ಸ್. ನಿಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ಕಷ್ಟಗಳನ್ನು, ನೋವುಗಳನ್ನು ನಿಮ್ಮ ಹೆಗಲ ಮೇಲೆ ಹಾಕಿ ಅವರಿಗೆ ಪರಿಹಾರವನ್ನು ಕೊಟ್ಟಿರ್ತೀರ. ಅದು ಈ ಕ್ಷಣದಲ್ಲಿ ಅವರು ನಿಮ್ಮನ್ನು ನೆನಪು ಮಾಡ್ಕೋತಿದ್ದಾರೆ. ಹೌದು, ಆ ದಿನ ನನಗೆ ಈ ಕಷ್ಟ ಅಥವಾ ಈ ನೋವು ಬಂದಿತ್ತು, ಅಂತಹ ಸಮಯದಲ್ಲಿ ಇವರು ನನ್ನ ಕೈ ಹಿಡಿದಿದ್ದರು, ಅಂತಹ ಕಷ್ಟ ಮತ್ತೆ ನನಗೆ ಬಂದಿದೆ, ಇವರು ನನಗೆ ಸಹಾಯ ಮಾಡ್ತಾರಾ ಅಥವಾ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರಾ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಮುಂದಿನ ಕಾರ್ಡಲ್ಲಿ ಹನುಮಾನರು ಏನನ್ನು ಸೂಚಿಸಿದ್ದಾರೆ ಅಂತ ನೋಡೋಣ. ದ ಸಂಜೀವಿನಿ. ಅಂದರೆ ಇದು ಲಕ್ಷ್ಮಣರ ಪ್ರಾಣ ಹೋದ ಸಮಯದಲ್ಲಿ ಹನುಮಾನರು ಸಂಜೀವಿನಿ ಬೆಟ್ಟವನ್ನು ತಂದು ಅದರಲ್ಲಿ ಒಂದು ಗಿಡಮೂಲಿಕೆಯಿಂದ ಅವರನ್ನು ಬದುಕಿಸ್ತಾರೆ. ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಕಳೆದು ಹೋದಂತಹ ಒಬ್ಬ ವ್ಯಕ್ತಿ, ಅದು ಸ್ನೇಹಿತರೇ, ರಿಲೇಷನ್ಸ್, ಎನಿ ಒನ್ ಪರ್ಸನ್ಸ್, ಅವರು ನಿಮ್ಮೊಂದಿಗೆ ಮತ್ತೆ ಸಂಬಂಧ ಬೆಳೆಸಲಿಕ್ಕೆ ಯೋಚನೆ ಮಾಡ್ತಿದ್ದಾರೆ. ನಿಮ್ಮನ್ನೇ ತುಂಬಾ ನೆನಪಿಸ್ಕೊತಾ ಇದ್ದಾರೆ. ನಿಮ್ಮೊಂದಿಗೆ ಕಳೆದಂತಹ ಕ್ಷಣಗಳನ್ನ, ದಿನಗಳನ್ನೆಲ್ಲ ಮರುಕಳಿಸ್ತಾ ಇದೆ ಅವ್ರ ಜೀವನದಲ್ಲಿ. ಹಾಗಾಗಿ ಅವರು ಯೋಚನೆಯನ್ನು ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ನೀವು ಅವರೊಂದಿಗೆ ಇರೋದಕ್ಕೆ ಆಸೆನ ಪಡ್ತಿದ್ದಾರೆ. ನೀವು ಅವರನ್ನು ಅಕ್ಸೆಪ್ಟ್ ಮಾಡ್ತೀರಾ ಇಲ್ವೋ, ಅವರು ಅದನ್ನು ಕೂಡ ಥಿಂಕ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಅವರು ಬಿಟ್ಟು ಹೋದಂತಹ, ಕಳೆದು ಹೋದಂತಹ, ದೂರ ಆದಂತಹ ಸಂಬಂಧಗಳಿಗೆ ಮತ್ತೆ ಹೊಸ ಜೀವ ತರಬಹುದಾ ಆ ವ್ಯಕ್ತಿಯೊಂದಿಗೆ ಅಂತ ಅವರು ಯೋಚನೆನ ಮಾಡ್ತಿದ್ದಾರೆ. ಅವರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಈ ಸಂಬಂಧವನ್ನು ಮತ್ತೆ ನಾವು ಪುನರ್ ಆರಂಭಿಸೋಣ, ಸತ್ತು ಹೋದಂತಹ ಜೀವಕ್ಕೆ ಪುನರ್ಜೀವ ನೀಡೋಣ ಅಂತ ಹೇಳಿ ಅವರು ಯೋಚನೆಯನ್ನು ಮಾಡ್ತಿದ್ದಾರೆ.
ಈಗ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆಯೋ, ನಿಮ್ಮ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ನೀವು ತೀರ್ಮಾನ ತಗೊಳ್ಳಿ ಸ್ನೇಹಿತರೆ. ಯಾಕೆಂದರೆ ಜೀವನದಲ್ಲಿ ಅವರಿಂದ ಒಂದು ಸಲ ನಾವು ಪಾಠ ಕಲ್ತಿದ್ದೀವಿ ಅಲ್ವಾ, ಮತ್ತು ಮುಂದೊಂದು ಸಲ ಪಾಠ ಕಲಿಬೇಕು ಅಂದರೆ ಯೋಚನೆ ಮಾಡಬೇಕು. ಬಟ್ ಈಗ ತೆಗೆದುಕೊಳ್ಳುವ ನಿರ್ಧಾರವನ್ನು ಯೋಚನೆ ಮಾಡಿ ತೆಗೆದುಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಒಟ್ಟಿನಲ್ಲಿ ನಿಮ್ಮೊಂದಿಗೆ ಸಂಬಂಧವನ್ನು ಬೆಳೆಸಲಿಕ್ಕೆ ಕೂಡ ರೆಡಿಯಾಗಿದ್ದಾರೆ. ಕೊನೆಯ ಕಾರ್ಡ್ ಸ್ನೇಹಿತರೆ, ನೋಡೋಣ ಈ ಕಾರ್ಡ್ನ ಮೂಲಕ ಹನುಮಾನರು ಏನನ್ನು ಸೂಚಿಸ್ತಿದ್ದಾರೆ ಅಂತ. ದ ಸರ್ವೆಂಟ್, ದಾಸ್ಯ. ಅಂದರೆ ನೀವು ಅವರೊಂದಿಗೆ ಸೇವಕರಂತೆ ಸೇವೆನ ಮಾಡಿರ್ತೀರ, ಒಂದಷ್ಟು ಕರುಣೆಯಿಂದ ಕೇರ್ ಮಾಡಿರ್ತೀರ, ಒಂದಷ್ಟು ಕಾಳಜಿನ ವಹಿಸಿರ್ತೀರ. ಅಂತಹ ದೃಶ್ಯಗಳನ್ನ ಅವರು ನೆನಪು ಮಾಡ್ಕೋತಾ ಇದ್ದಾರೆ. ನೀವು ಎಷ್ಟು ಒಳ್ಳೆಯವರು, ನಿಮ್ಮಲ್ಲಿ ಎಷ್ಟು ಒಳ್ಳೆಯ ಗುಣಗಳಿದೆ, ಅಂತಹ ಗುಣಗಳನ್ನ ಅವರು ಮೆಲುಕು ಹಾಕ್ತಾ ಇದ್ದಾರೆ. ಇಂತಹ ವ್ಯಕ್ತಿಯನ್ನು ನಾನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಜೀವನದಲ್ಲಿ ಕೊನೆಯವರೆಗೂ ನಾನು ಇಂತಹ ವ್ಯಕ್ತಿಯೊಂದಿಗೆ ಸಮಯ ಕಳಿಬೇಕು ಅಂತ ಹೇಳಿ ಅವರು ಆಸೆಯನ್ನು ಪಡ್ತಿದ್ದಾರೆ ಸ್ನೇಹಿತರೆ. ನಿಮ್ಮಲ್ಲಿ ಒಂದಷ್ಟು ಒಳ್ಳೆಯ ಗುಣಗಳು, ನೀವು ಅವ್ರನ್ನ ತುಂಬ ಕೇರ್ ಮಾಡಿರ್ತೀರಾ, ಇಲ್ಲಾಂದರೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯನ ಮಾಡಿರ್ತೀರಾ. ನಿಮ್ಮ ಸಹಾಯದ ಗುಣ ಅವರಿಗೆ ಇಷ್ಟ ಆಗಿರಬಹುದು. ಅಂತಹ ಸಹಾಯದ ಗುಣ ಇರುವಂತಹ ವ್ಯಕ್ತಿ ನನ್ನ ಜೀವನದಲ್ಲಿ ಕೊನೆವರೆಗೂ ಇರಬೇಕು ಅಂತ ಆಸೆನ ಪಡ್ತಿರ್ಬೋದು. ಈ ಸಮಯದಲ್ಲಿ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಗುಣಗಳನ್ನ ಅವರು ನೆನಪು ಮಾಡಿಕೊಂಡು ಮೆಲುಕಾಗ್ತಾ ಇದ್ದಾರೆ ಅಂತ ಈ ಕಾರ್ಡ್ನ ಮೂಲಕ ನಾವು ತಿಳ್ಕೊಬೋದು ಸ್ನೇಹಿತರೆ. ಇಂದಿನ ದಿನ ನಾವು ಹನುಮಾನರು ಹೇಳ್ತಿದ್ದಾರೆ ಅವರ ಮನಸ್ಸಿನಲ್ಲಿ ಏನಿದೆ, ಅವರು ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ಇಷ್ಟಪಡ್ತಿಲ್ಲ, ನಿಮ್ಮೊಂದಿಗೆ ಒಂದಷ್ಟು ಪಾಠಗಳನ್ನ ಕಲಿಬೇಕು ಅಂತ. ಮತ್ತು ನೀವು ಅವರಿಗೆ ಕಷ್ಟದ ಸಮಯದಲ್ಲಿ ಮಾಡಿದಂತಹ ಸಹಾಯಗಳನ್ನ ಅವರು ನೆನಪು ಮಾಡ್ಕೋತಾ ಇದ್ದಾರೆ. ಮತ್ತು ಬಿಟ್ಟು ಹೋದಂತಹ ವ್ಯಕ್ತಿ ನಿಮ್ಮೊಂದಿಗೆ ಆ ಸಂಬಂಧಕ್ಕೆ ಜೀವ ಕೊಡಬಹುದು ಅಂತ. ಮತ್ತು ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನ ಅವರು ನೆನಪು ಮಾಡ್ಕೋತಿದ್ದಾರೆ. ಈ ರೀತಿಯಲ್ಲಿ ನಿಮಗೆ ಸೂಚನೆ ನೀಡ್ತಿದ್ದಾರೆ. ಕೇವಲ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಯಾರಾದರೂ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಸ್ ಬರುತ್ತೆ. ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.